ದಾರಿ ಬಿಡ್ರಿ ಹೋಗ್ಬಿಡ್ರಿ. ವೀರ ಐಗರುದ್ರ ವೀರಭದ್ರ ನಮ್ಮ ವೀರಭದ್ರನು ಹೇಗೆ ಬರ್ತಾನೆಂದರೆ ವೀರ ಕಡ್ದೋಂ ಕತ್ಕಲನ ಮಾಡ್ರಿ. ಓಂ ಶ್ರೀ ದೇವ ವೀರಭದ್ರ ಕಾಳಿಂಗರುದ್ರ ಮಾಡಿ ಅಂಟಿ. ಹೇಗೆ ಬರ್ತಾನೆಂದರೆ ವೀರಶೈವದ ಕಡ್ದೋಂ ಕತ್ಕಲನ ತಡವೋ ಮಾಡಲು ಹೇಳ ಒಡಿಯ
ಓಂ ಹರ ಹರ ಸ್ವಾಮಿ ಸರ್ ಪಾದೀಶ್ವರಪ್ಪು ವೀರ ಗಣೇಶ ರುದ್ರ ವೀರಭದ್ರ ವೀರಭದ್ರನು ಬಾಣಿನ ಕೊಂಬಿನ ಮೇಲೆ ಕಟೂರಿ ಎಂಬ ಪಟ್ಟಣವೊಂದು ಹುಟ್ಟಿದೆಯೋ ಬಾಣಿನ ಕೊಂಬಿನ ಮೇಲೆ ಕಟೂರಿ ಎಂಬ ಪಟ್ಟಣವೊಂದು ಹುಟ್ಟಿದೆಯೋ ಪಟ್ಟಣದ ಒಳಗೆ ಆಯ ಎಂಬ ಗೌಡ ಹೂ ಎಂಬ ಕುಲುಕಾಣಿ ನಿದ್ದನು ಎಂಬ ಗೌಡ ಹೂ ಎಂಬ ಕುಲುಕಾಣಿ ನಿದ್ದನು ಜಲವಿಲ್ಲದ ಕೊಡವನ್ನು ಒತ್ತಿಕೊಂಡು ನೀರಿಗೆ ಹೋದಳು ಜಳವಿಲ್ಲದ ಬಾವಿ ನೀರಿಗೆ ಹೋದಳು ಜಲವಿಲ್ಲದ ಬಾವಿ ಮೇಲೆ ಬೇರಿಲ್ಲದ ಬೇವಿನ ಮರವೊಂದು ಹುಟ್ಟಿತು ರೇಖಾಂಟಿ ಕಾका ಕರೀತಾನೆ ಹೋಗಮ್ ದಮ್ ಹೋಗಮ್ ಹೋಗಮ್ ದಮ್ ನೋಯ್ತದ ಹಂಗೆ ಬ್ಯಾಂಕಿಂಗ್ ಅವ್ರ ಕೈ ಕೊಡು ಸೀರಿಯಲ್ ಒಂದು ಇಟ್ಕೊಂಡು ಕೈ ಕೊಟ್ಬಿಡಲ್ಲ ಹೊಡಿತೀನ ನಮ್ಮ ನಡ್ಕೊಂಡ್ರು ಚಂದ ಇರ್ತಾರ ನಾ ಹೇಳಕತ್ತೀನಿ ತಿಳ್ಕೊಂಡು ಉಳ್ಕೋತೀನಿ ಭಾಳ ನೋಡಿ ಹೇಳ್ತೀನ ನೀವೇನ್
ರೈಟ್ ಯಾವಾಗ ಹಾಕು ಕುಂಕುಮ ಹಚ್ಚು. ಇಂಥದ್ದೇ ನಾವು ಕಣ್ಣು ಎಷ್ಟು ಸಾಕು ಇಲ್ಲ ಅಂತ ಸುಮ್ಮನೆ ಅದು ಇಂಥ ನಮ್ಮ ಟ್ರಾವೆಲ್ ಆಯ್ತು. ಕಡಿಮೆ ಕೊಡುವುದಿಲ್ಲ ಇಲ್ಲೇ ಇದೇವ್ರಿ ಊಟ ಮುಗಿಸಿ ಬರ್ತದ ರೈಟ್ ಆಯ್ತು ಸರ್ ಅವನಿಗೂ ಬರಲಿ ಇಷ್ಟ ತನಕ ಕಾರ್ಯಕ್ರಮ ಐತ್ರಿ, ಎಲ್ಲ ಆಯಿತು, ಊಟ ಆಯಿತು, ಎಲ್ಲ ಆಯ್ತು ಫ್ರೆಂಡ್ಸ. ಮತ್ತು ಇದು ಗುಡಿ ತೋರ್ಸಕತ್ತೀನಿ. ಯಾಕೆ ಗುಡಿ ತೋರ್ಸೋದು ಆಗಿದ್ದಿಲ್ಲ ರೀ ನಂಗೆ, ಒಟ್ಟು ಟೈಮಿಗೆ ಸಿಕ್ಕಿದ್ದಿಲ್ಲ, ಎಂಟ್ರಿ ತೋರ್ಸೋದಾಗಿದ್ದಿಲ್ಲ ಏನಾಗಿಲ್ಲ. ಸೊ ಇವಾಗ ತೋರ್ಸಕತ್ತೀನಿ ರೀ. ಗುಡಿ ಎಂಟ್ರಿ ಇದೆ ನೋಡಿರಿ ಫ್ರೆಂಡ್ಸ, ಚಿಮಗೇರಿದು ಹೊಂಟೀನಿ ರೀ. ಎಲ್ಲ ಕಾರ್ಯಕ್ರಮ ಎಲ್ಲ ಆಗ್ಯದ್ರಿ. ಸೀರೆ ಉಡ್ಸೋದಾಗ್ಯದ ಅಂದರೆ ಮೈಲಿಗೆ ಪರಂತರ ಆದ್ಮ್ಯಾಗ ಒಬ್ರಿಗೊಬ್ರು ಬಟ್ಟೆ ಮಾಡ್ಕೋಬೇಕು, ಆಯರ್ ಮಾಡ್ಕೋಬೇಕು ರೀ ಫ್ರೆಂಡ್ಸ. ಅದೆಲ್ಲನೂ ಆಯ್ತು ರೀ. ಬರೀ ಎಂಟ್ರಿ ಒಳಗೆ ದೇವ್ರಿಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅಲ್ಲಿ ಹೋದ್ಮ್ಯಾಗ. ಈಗ ಕಾಣಿಸ್ತಿರ್ಬೇಕು ನೋಡ್ರಿ, ಅದು ಜಾತ್ರೆ ಇದ್ದಾಗ ಕಂಡಂಗೆ ಜಾತ್ರೆ ಭಾಳ ಚಂದ ಆಗ್ತದೆ ಫ್ರೆಂಡ್ಸ. ಜಾತ್ರೆಗೂ ಮಗ್ಗಿ ಬರಬೇಕು, ನಮಗಂತೂ ಜಾತ್ರೆಗೆ ಬರೋದಾಗಲ್ಲ. ಹಿಂಗೆ ದರ್ಶನ ಬರ್ತೀವಿ ಯಾವಾಗ ನಮ್ಮ ಬರಿಗೋ ದರ್ಶನ ಅಂತ. ನಾನು ಈಗ ನೋಡ್ರಿ ನಮ್ಮ ಮುಖ ನೋಡಿ ಹಂಗೆ ಆಗ್ಬಿಟ್ಟು ಕರ್ನಾಟಕ ತಿರುಗಾಡಿ ಒಳಗೆ ಬರೀ ದರ್ಶನ ಮಾಡಮ್ಮಂತ ಒಳಗೆ ಇರ್ಬೋದೇವ್ರಿಗೆ ನೀವು ದರ್ಶನ ಮಾಡ್ಕೊರಿ ಫ್ರೆಂಡ್ಸ.
ಯಾರಿಲ್ಲ ನೋಡ್ರಿ, ನಾವೇ ಇದೀವಿ ಜಾಸ್ತಿ, ಯಾರಿಲ್ಲ ಇಲ್ಲಿ. ನಾವು ನಂಗೆ ಗೊತ್ತಿಲ್ಲ ರೀ ಅಷ್ಟ. ಮಕ್ಕಳ ದಿನ ಐತ್ರಿ, ಹಿಂಗೆ ಜಾತ್ರೆ ಬರ್ತೀವಿಲ್ಲ, ಚಂದ ದರ್ಶನ ಆಗಲ್ಲ, ಒಳಗೆ ಹೋಗೋದಾಗಲ್ಲ. ಒಟ್ಟು ದರ್ಶನ ಮಾಡ್ಬೇಕಂದ್ರೆ ಹೋಗೋದಾಗಲ್ಲ ರೀ. ಒಟ್ಟು ಈ ಖಾಲಿ ಟೈಮ್ನಾಗ ಬಂದು ಚಂದ ದರ್ಶನ ಆಗ್ತದೆ ರೀ ಫ್ರೆಂಡ್ಸ. ಬರ್ರಿ, ನೀವೊಂದು ದರ್ಶನ ಆಯ್ತು ನೋಡ್ರಿ. ಯಾರು ಇದ್ದಿದ್ದಿಲ್ಲ ರೀ. ನಾನು ವಿಜ್ಜಿ ವಿರಾಜ ಅವರಿಬ್ಬರು, ನಮ್ಮ ಪಿಲ್ಲು ಮತ್ತು ವಿರಾಜ ದರ್ಶನ ಮಾಡ್ಕೊಂಡು ಹೋಗಿರಿ. ನಾನು ನಮ್ಮ ವಿಜ್ಜಿ ಇಬ್ಬರೇ ಇದ್ದು ಒಳಗೆ ದರ್ಶನ ಮಾಡ್ಕೊತ. ಅವರಿಬ್ಬರು ಆಡಕತ್ತಿರೋ ಕಡೆ ಎಲ್ಲ ತಿರುಗಾಡಿ ನಿಮ್ಮ ಗುಡಿ ತೋರಿಸ್ತೀನಿ ರೀ. ತೋರಿಸಿ ಮಾಡಿ ಊರಿಗೆ ಹೋಗ್ಬಿಡ್ತೀನಿ ರೀ ಫ್ರೆಂಡ್ಸ್. ನಾನು ಗಂಟೆ ಬಾರಿಸ್ತಾ ನಂಗೆ ಎತ್ಕೋ ಗಂಟೆ. ದೇವ್ರಿಗೆ ಗೊತ್ತು. ಹ್ಞೂ ಮತ್ತೆ ದೇವ್ರಿಗೆ ಗೊತ್ತು. ಪಿಲು, ಏ ಪಿಲು ಇಲ್ವಾ, ಇಲ್ಲಿ ದರ್ಶನ ಶಂಭ ಮಾಡ್ರಿ. ವಿರಾಜ್ ಅಲ್ಲನ ಇಲ್ಲಿದೆ, ಬಾ ಶಂಭ ಮಾಡ್ರಿ. ಬಾ ನೋಡ ಅವತಾರ, ನೋಡು ಬಟ್ಟೆ ಅವತಾರ ನೋಡವು. ಕಲ್ಲು ಅನ್ಬಾರ್ದು, ಜೇಜಿಬಪ್ಪ ಅನ್ಬೇಕು. ಕಲ್ಲು ಅನ್ಬಾರ್ದು, ಚಂದ ಚಂದ ಶಂಭ ಮಾಡ್ರಿ. ಇಲ್ಲಿ ಏನೆಲ್ಲ ಬಸವಣ್ಣ ಹೇರಲ್ಲ. ಹಾಂ, ಇದು ಫಸ್ಟ್ ಟೈಮ್ ನೋಡಿ. ನಾ ಇದು ಒಳಗೆ ಬಂದಿಲ್ಲ ಯಾವಾಗ. ಬಂದಿದ್ದೀ? ಮೂರ್ತಿ ಯಾರ್ಯಾರು ಗೊತ್ತೇ ಇಲ್ಲ. ಬಸವಣ್ಣ ಲಿಂಗ ಇರ್ಬೋದು. ಹಾಂ, ಬಂದ. ಎಲ್ಲಿ? ಒಳಗೆಲ್ಲ ಮೂರ್ತಿನೇ ಅವಲ್ಲ. ನೋಡ್ರಿ ನೋಡ್ರಿ. ಅಲ್ಲಿ ಬರ್ರಿ, ಇಲ್ಲಿ ದರ್ಶನ ಮಾಡಮ್ ಬರ್ರಿ. ವೀರಭದ್ರೇಶ್ವರ ನಡಿ. ಬಾ, ನೀವು ನಮಸ್ಕಾರ ಹಾಕ್ಲಿಕತ್ತಾರ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಯಾರನ್ನ ಗೊತ್ತಿಲ್ಲ. ಒಳ್ಳೇದು ಮಾಡಲಿ ದೇವ್ರು. ಹಾಂ, ಎಲ್ಲಿದ? ಹೌದು, ಯಾರ ಒಳಗ? ಹ್ಞೂ, ದೇವ್ರದ ಗುಹೆದಾಗ ಲಿಂಗದ ಬೈಯಲ್ಲಿ ಒಳಗೆ ಹೋದ್ರ ಗೊತ್ತೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ನಂಗಂತೂ ಬಂದಿನಿ ಎಷ್ಟು ದಿನ ಅಂದ್ರೆ ಒಳಗೆ ಹೋಗಿಲ್ಲ ಇವಾಗ. ಒಳ ಲಿಂಗದಲ್ಲಿ ದರ್ಶನ ಮಾಡ್ರಿ. ಒಟ್ಟು ಒಳಕದ ನೋಡ್ರಿ ಫ್ರೆಂಡ್ಸ. ನಾನು ಇಷ್ಟು ದಿನ ಬಂದಿಲ್ಲ, ಒಟ್ಟು ನೋಡಿದಿಲ್ಲ. ಗುಹೆದಾಗ ಇದ್ದಂಗೆ ಅದ ಇದು. ಯಾರ ನೋಡಿದ್ರೆ ಕಮೆಂಟ್ ಹಾಕಿ. ಗೊತ್ತಿರ್ತದೆ ಆಲ್ಮೋಸ್ಟ್ ನಮ್ಮ ಮಂದಿಗೆ ಗೊತ್ತಿರ್ತದ. ಚಿಣಿಮಗೇರಿ ಇರ್ಬೋದೇವ್ರ ಅಂದ್ರೆ ಯಾರಿಗೆ ಗೊತ್ತಿರಲಿ ಬಿಡ್ರಿ. ಮನಾರು ಒಂದು ಜಾತ್ರೆ ಅದು ಬರ್ತಾರೆ, ನಮಗೆ ಬರೋದಾಗಲ್ಲ. ಇದರೆಲ್ಲ ಹಿಸ್ಟ್ರಿ ಏನು ನಮ್ಗೆ ಗೊತ್ತೇ ಇಲ್ಲ ನೋಡ್ರಿ. ಹೇಳ್ಬೇಕಂದ್ರೆ ಹಿಸ್ಟ್ರಿ ಕೇಳ್ಕೊಂಡು ಹೇಳ್ತೀನಿ ನಾವು. ಇದರ ಹಿಸ್ಟ್ರಿ ಆಗುತ್ತೆ. ನೋಡ್ರಿ, ಸುಮ್ಮನೆ ನಾನು ನಿಮಗೆ ತೋರ್ಸಕತ್ತೀನಿ ರೀ ಫ್ರೆಂಡ್ಸ್. ಬಂದಿನಿ ಇಲ್ಲಿ ದರ್ಶನಕ್ಕೆ ಅಂತೇಳಿ. ಆ್ಯಕ್ಚುಲಿ ಇದ್ರದ್ದೆಲ್ಲ ಹಿಸ್ಟ್ರಿ ಹೇಳ್ಬೇಕ್ರಿ, ಏನೇನು ಅನ್ಸುದ್ದಿ ಏನೇನು ಅಂತೇಳಿ. ನಮಗಂತೂ ಮೊದಲೇ ಗೊತ್ತಾಗಲ್ಲ ರೀ, ಕೇಳ್ಕೊಂಡು ಹೇಳ್ಬೇಕು. ನೋಡಿರಿ ಮ್ಯಾಗ ನೋಡ್ರಿ, ಸಾಕದಮ್. ಕಾಳಮ್ಮ ದೇವಿ ದರ್ಶನ ಮಾಡಿ ಬರೋಣ. ಫ್ರೆಂಡ್ಸ್ ಎಲ್ಲ ಕಾರ್ಯಕ್ರಮ ಆಯಿತು, ದೇವ್ರು ತೋರ್ಸೋದಾಯ್ತು, ದರ್ಶನ ಎಲ್ಲ ಆಯ್ತು. ಬರ್ರಿ ಫ್ರೆಂಡ್ಸ್, ಇವಾಗ ಸೋಲಾಪುರಕ್ಕೆ ಹೋಗಮಂತ. ಇಲ್ಲಿಂದ ಚೌಡಾಪುರಕ್ಕೆ ಹೋಗ್ಬೇಕು. ಚೌಡಾಪುರದ ಗಣಗ
ಇದಕ್ಕೆ ಹೋಗ್ಬೇಕ್ರಿ ಅಫ್ಜಲ್ಪುರದಿಂದ ಸೊಲ್ಲಾಪುರಕ್ಕೆ ಹೋಗ್ಬೇಕು. ಭಾಳ ತಿರ್ಗಾಡವ ರೀ. ಬಟ್ ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮೊಬೈಲ್ ಚಾರ್ಜ್ ಇಲ್ಲ. ವೀಡಿಯೋ ಮಾಡಿ ಆಯ್ತಂದ್ರೆ ಚಾರ್ಜಿಂಗ್ ಬೇರೆ ಒಯ್ದಿಲ್ಲ. ಮೊಬೈಲ್ ಚಾರ್ಜ್ ಇಲ್ಲ ರೀ ಫ್ರೆಂಡ್ಸ. ಆಲ್ರೆಡಿ ಸ್ವಿಚ್ ಆಫ್ ಆತರ ಫುಲ್ ಚಾರ್ಜ್ ಇದ್ದಿಲ್ಲ ರೀ. ಸೊ ಹಾಗಾಗಿ ಮುಂದೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ರೀ. ಡೈರೆಕ್ಟ್ ಸೊಲ್ಲಾಪುರಕ್ಕೆ ಹೋದ್ಬಿಡಕ್ಕೆ ಮುಂದೆ ವೀಡಿಯೋ ಮಾಡ್ತೀನಿ. ಇದು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಮತ್ತೆ ಮುಂದೆ ಬ್ಲಾಗ್ದಾಗ ಸಿಗಮ್ರಿ. ಬಾಯ್ ರೀ ಫ್ರೆಂಡ್ಸ. ಇವತ್ತು ವ್ಲಾಗ್ ಹೆಂಗೆ ಅನಿಸ್ತ ಕಮೆಂಟ್ ಹಾಕ್ರಿ. ಇದೇ ರೀತಿ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿರಿ. ಬಾಯ್ ರೀ ಫ್ರೆಂಡ್ಸ. ಮತ್ತೆ ಮುಂದೆ ಬ್ಲಾಗ್ದಾಗ ಸಿಗಮಂತ್ರಿ.